ನಮಸ್ತೆ ವೀಕ್ಷಕರೇ, ದೇವನಹಳ್ಳಿ ತಾಲೂಕಿನ ಅನ್ನೇಶ್ವರ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಅಭಿವೃದ್ಧಿ ಅಧಿಕಾರಿ ಗಂಗರಾಜ್ ಹಾಗೂ ಆಡಳಿತ ಅಧಿಕಾರಿ ಸುನಿಲ್ ಇವರುಗಳ ನೇತೃತ್ವದಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಚಂದ್ರಶೇಖರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಅನ್ನೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾ ಮುನಿರಾಜು, ಉಪಾಧ್ಯಕ್ಷ ಎನ್. ಮುನಿರಾಜು, ಮುಖಂಡರಾದ ಭುವನಹಳ್ಳಿ ಮುನಿರಾಜು, ಸದಸ್ಯರುಗಳಾದ ಚಿಕ್ಕಸನ್ನೆ ಮಂಜುನಾಥ್, ದೊಡ್ಡಸನ್ನೆ ರಾಜಣ್ಣ, ಶ್ರೀಮತಿ ಮಂಜುಳಾ, ನಾರಾಯಣಸ್ವಾಮಿ, ರುಕ್ಮಿಣಮ್ಮ, ಮುನಿಲಕ್ಷ್ಮಮ್ಮ, ಅಶೋಕ್, ವೇಣುಗೋಪಾಲ್, ಮುಕುಂದ್, ವಾಣಿಶ್ರೀ, ಕಾರ್ಯದರ್ಶಿ ಕೃಷ್ಣಮೂರ್ತಿ, ಎಸ್ಡಿಎ ನಂದಿನಿ, ಬಿಲ್ ಕಲೆಕ್ಟರ್ ಮಂಜುನಾಥ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಮತ್ತು ಹಲವು ಮುಖಂಡರು ಭಾಗಿಯಾಗಿದ್ದರು. ವರದಿ ರಾಜುಗೌಡ. 21ರಿಂದ 26ರವರೆಗೂ ಕಾರ್ಯನಿರ್ವಹಿಸಿದಂಥ 19 ಜನ ಸದಸ್ಯರು, 2 ಮಾಜಿ ಅಧ್ಯಕ್ಷರುಗಳು ಮತ್ತು 3 ಜನ ಮಾಜಿ ಉಪಾಧ್ಯಕ್ಷರುಗಳು ಸೇರಿ ಒಟ್ಟಿಗೆ 19 ಜನಕ್ಕೂ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಪಂಚಾಯಿತಿ ಆಡಳಿತ ಮಂಡಳಿಯವರ ಕಡೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದಂಥವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಹಾಗೂ ಈ 19 ಜನ ಸದಸ್ಯರು ಒಂದು ಸಹಕಾರ ಮತ್ತು ಸಲಹೆಗಳಿಂದ ಇವತ್ತು ಈ ಒಂದು ಗ್ರಾಮ ಪಂಚಾಯಿತಿಯು ರಾಜ್ಯದಲ್ಲೇ ಅತ್ಯುತ್ತಮ ಮತ್ತು ಪ್ರಥಮ ಗ್ರಾಮ ಪಂಚಾಯಿತಿಯಾಗಿ ಗುರುತಿಸ್ಕೊಂಡಿದೆ. ಅದಕ್ಕೆ ಮೂಲ ಕಾರಣ ಸಂಪನ್ಮೂಲನೂ ಕ್ರೋಢೀಕರಿಸಬೇಕಾದ್ರೆ ಹಿಂದೆ ನಾವು ಅಧ್ಯಕ್ಷ ಆಗಿದ್ದಾಗ ಏನು 12ರಿಂದ 15 ಏನು ಅಧ್ಯಕ್ಷನಾಗಿದ್ದ ಆ ಟೈಮಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೋಗಿ ಮಾತಾಡಿ, ಯಾಕೆಂದರೆ ನಾನು ಅಧ್ಯಕ್ಷ ಆಗೋಷ್ಟೊತ್ತಿಗೆ ಅವರ ಅವಧಿ ಪ್ರಾರಂಭ ಆಗಿ 3 ವರ್ಷ ಆಗೋಗಿತ್ತು. ಹಿಂದೆ ಇದ್ದ ಅಧ್ಯಕ್ಷ ಆದಂಥವರು ಅದನ್ನು ಕಾರ್ಯಗತ ಮಾಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಮತ್ತು ಹಿಂದೆ ಇದ್ದಂಥ PO ಕುಮಾರ್ ಅವರು ಇಬ್ಬರು ಮಾತಾಡಿ ಅದನ್ನು ಬರೀ ನಮ್ಮ ಅವಧಿಯ ತೆರಿಗೆಯನ್ನು ಮಾತ್ರ ಕೊಟ್ಟಿದ್ದರು. ಅದಾದಮೇಲೆ ಬಂದಂಥ ಅಧ್ಯಕ್ಷರುಗಳು ಬಾಕಿ ತೆರಿಗೆಯನ್ನು ಸಹ ವಸೂಲಿ ಮಾಡಿ ಇನ್ನು ಸುಮಾರು ಒಂದು ಕೋರ್ಟ್ ಮುಖಾಂತರ ವಸೂಲಿ ಮಾಡಿದ್ವಿ.